ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸಿದ್ದು ಜ್ಯೋತಿಕನ ಹುಡ್ಕೊಂಡು ಬರ್ತಾ ಇರಬೇಕಾದ್ರೆ ಸಡನ್ನಾಗಿ ರೋಡಲ್ಲಿ ಜ್ಯೋತಿಕ ಸಿಗ್ತಾಳೆ. ಜೋ, ನೀನು ಇಲ್ಲಿದೆ ಅಂತ ಅಂದಾಗ ಜೋಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಸಿದ್ದು, ಅದು ತುಂಬ ಅರ್ಜೆಂಟ್ ಇತ್ತು, ಅದಕ್ಕೆ ನಾನು ಬಂದ್ಬಿಟ್ಟೆ ಅಂತ ಅಂದಾಗ, ಅಲ್ಲ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇಲ್ವಾ? ಹೋಗಬೇಕು ಅನ್ನೋದು ಗೊತ್ತಾಗಲ್ವ ನಿನಗೆ? ಅತ್ತೆ ಶಾರದನ ಕಳಿಸಿದ್ದು ನಿನ್ನ ಜೊತೆ ಇರಲಿ ಅಂತ, ಆಯಿತಾ? ಅವರಿಗಾದರೂ ಹೋಗ್ಬೇಕಲ್ವಾ? ಅಂಥದ್ರಲ್ಲಿ ಸಡನ್ನಾಗಿ ನೀನು ಬಂದುಬಿಟ್ಟಿದೆಯಲ್ಲ, ಅದೆಲ್ಲ ಸರಿ. ನೀನು ಬಟ್ಟೆ ಶಾಪಿಂಗಲ್ಲಿ ನಮಗೆ ಹೇಳಿದ್ರು, ನೀನು ಯಾರ ಜೊತೆ ಮಾತಾಡಿಕೊಂಡು ಅವ್ರನ್ನ ಕೈ ಹಿಡಿದು ಕರ್ಕೊಂಡು ಬಂದೆ ಅಂತಲ್ಲ, ಆ ಹುಡುಗ ಯಾರು ಅಂತ ಕೇಳ್ತಿರ್ಬೇಕಾದ್ರೆ ಜ್ಯೋತಿಕನ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಯೋಚನೆ ಮಾಡ್ಕೊಂಡು ಹೇಳ್ತಿರ್ತಾಳೆ, ಅಯ್ಯೋ, ಅದು ಅವಳು ನನ್ನ ಬೆಸ್ಟ್ ಫ್ರೆಂಡ್, ಆಯಿತಾ? ಅಪರೂಪಕ್ಕೆ ಸಿಕ್ಕಿದ್ಲು, ಅದಕ್ಕೋಸ್ಕರ ನಾನು ಹೊರಗಡೆ ಬಂದುಬಿಟ್ಟೆ. ಯಾಕೆ ಸಿದ್ದು, ನಾನು ಹೊರಗಡೆ ಬಂದಿದ್ದು ತಪ್ಪಾಯ್ತಾ? ಹಾಗಾದರೆ ನನಗೆ ಅಷ್ಟು ಸ್ವಾತಂತ್ರ್ಯ ಇಲ್ವಾ ಅಂತ ಅನ್ಬೇಕಾದ್ರೆ, ನಿನಗೆ ಸ್ವಾತಂತ್ರ್ಯ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಅಟ್ಲೀಸ್ಟ್ ಒಂದು ಮಾತು ಹೇಳ್ಬೋದಿತ್ತಲ್ವಾ ಅಂತ ಅಂದಾಗ, ನಾನು ಅದೇ ರೀತಿ ಇರೋದು ಅಂತ ನಿನಗೆ ಗೊತ್ತಲ್ವ ಸಿದ್ದು ಅಂತ ಹೇಳ್ತಾ ಇರ್ತಾಳೆ. ಬಟ್ ನೀನು ಯಾವಾಗಲೂ ಇದೇ ರೀತಿ ಇರೋಕ್ಕಾಗಲ್ಲ, ಸ್ವಲ್ಪ ಚೇಂಜ್ ಮಾಡ್ಕೋಬೇಕು, ನನಗೆ ಎಷ್ಟು ಟೆನ್ಷನ್ ಆಯಿತು ಗೊತ್ತಾ ಅಂತ ಅನ್ಬೇಕಾದ್ರೆ ಜ್ಯೋತಿಕಾ ಆಶ್ಚರ್ಯದಿಂದ ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಏನು ಸಿದ್ದು, ನಿನಗೆ ತುಂಬ ಟೆನ್ಷನ್ ಆಯಿತಾ? ಹಾಗಾದರೆ ನಿನ್ನ ಮನಸ್ಸಲ್ಲಿ ನನ್ನ ಮೇಲೆ ತುಂಬ ಫೀಲಿಂಗ್ಸ್ ಇದೆ ಅಂತ ಅಲ್ವಾ ಅರ್ಥ ಅಂತ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ಸಿದ್ದುಗೆ ಮಾತ್ರ ತುಂಬ ಕೋಪ ಮಾಡಿಕೊಂಡು ಅವಳ ಮುಖ ನಾನು ನೋಡ್ತಾ ಇರ್ತಾನೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ನಮ್ಮ ಮನೇಲಿ ಯಾರಾದರೂ ಸಹ ಈ ಥರ ಕಾಣಿದ್ರೆ ನನಗೆ ತುಂಬ ಟೆನ್ಷನ್ ಆಗುತ್ತೆ, ಅದು ದೀಪ ಆದರೂ ಸರಿ, ನೀನಾದರೂ ಸರಿ ಅಂತ ಅಂದಾಗ ಜ್ಯೋತಿಕಾಗೆ ಆಲ್ರೆಡಿ ಕೋಪ ಬರ್ತಾ ಇರುತ್ತೆ. ಸರಿ ಬಾ, ಸಂಜೆ ಆದಮೇಲೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಅತ್ತೆ ಮಾವ ಬೇರೆ ಕಾಯ್ತಾ ಇರ್ತಾರೆ, ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಿದ್ರೆ ಇವಳು ಮಾತ್ರ ಏನೋ ಯೋಚನೆ ಮಾಡ್ಕೊಂಡು ಟೆನ್ಷನ್ ಇದ್ದ ಹಾಗೆ ನಿಂತ್ಕೋತಾಳೆ. ಅಲ್ಲ ಜೋ, ಏನು ಟೆನ್ಷನು, ಏನಾಯ್ತು ಅದನ್ನಾದರೂ ಹೇಳು ಅಂತ ಅನ್ಬೇಕಾದ್ರೆ, ಟೆನ್ಷನ್ನ ನನಗೆ ಅದೇನಿಲ್ಲ ಬಾ ಲೆಟ್ಸ್ಕೊ ಅಂತ ಅಂದ್ಬಿಟ್ಟು ಇಬ್ಬರು ಸಹ ಬರ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಪಾಲಾಕ್ಷ ತನ್ನ ರೌಡಿಗಳನ್ನೆಲ್ಲ ಬಿಟ್ಟು, ನೋಡಿ ನಾನು ಅಟ್ಯಾಕ್ ಮಾಡೋಕ್ಕೆ ಹೇಳಿದ್ದು ಇವರಿಬ್ಬರನ್ನ ಅಂತ ದಶರಥ ಸುಮಿತ್ರನ ತೋರಿಸ್ಬಿಟ್ಟು ಕಳಿಸ್ತಾ ಇರ್ತಾನೆ. ಹಾಗೆ ದಶರಥ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಎಲ್ಲ ರೌಡಿಗಳು ಬಂದೇ ಬಿಡ್ತಾರೆ. ಆ ರೌಡಿಗಳನ್ನ ನೋಡಿ ಶಾರದಂಗೆ ಮತ್ತು ಸುಮಿತ್ರನಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಈ ಕಡೆ ದಶರಥನ ನೋಡಿ ತುಂಬ ಟೆನ್ಷನ್ ಆಗಿ ನಿಂತ್ಕೊಬಿಡ್ತಾನೆ. ಹಾಗೆ ಹತ್ರ ಬಂದು, ಯಾರು ನೀವೆಲ್ಲ, ನಿಮ್ಗೇನಾರು ಬೇಕು, ಈ ಥರ ಹುಡುಗಿಯರನ್ನ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದಾರಲ್ಲ, ಯಾರು ಅಂತ ಬೈತಾ ಇರಬೇಕಾದ್ರೆ ಸಡನ್ನಾಗಿ ಈ ಕಡೆ ಸುಮಿತ್ರನ ಕುತ್ತಿಗೆ ಈ ಕಡೆ ಚಾಕುನ ಹಾಕ್ಬಿಟ್ಟಾಗ ಶಾರದನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ದಶರಥ ಬಿಡ್ಸೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅವನನ್ನು ಟೈಟಾಗಿ ಇಟ್ಕೊಂಡು, ನಮ್ಮ ಬಾಸ್ ಹೇಳಿದರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಬಾ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಬ್ಬರೂ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಶಾರದಾ ಮಾತ್ರ ಆ ದಶರಥ ಲ್ಯಾಪ್ಟಾಪ್ನ ಕೈಲಿಟ್ಕೊಂಡಿರ್ತಾಳೆ. ಅದರಲ್ಲೇ ತೆಗ್ದೆರಡು ಎಲ್ಲರಿಗೂ ಸಹ ಸರಿಗೆ ಬಿಟ್ಬಿಟ್ಟು ಸುಮಿತ್ರನ ಕಾಪಾಡ್ತಾಳೆ. ಆಗ ದಶರಥ ರೌಡಿಗಳನ್ನು ಓಡಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಶಾರದನೂ ಸಹ ಹಿಂದೆ ಒಂದು ಸರಿಯಾದ ದೊಣ್ಣೆ ತಗೊಂಡು ಓಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪ್ರತಿಯೊಬ್ಬ ರೌಡಿ ಜೊತೆ ಫೈಟ್ ಮಾಡಿ ಅಂತೂ ಇಂತೂ ದಶರಥನ ಕಾಪಾಡೋಕ್ಕೆ ಅಂತ ಹೋಗ್ತಾ ಇದ್ರೆ ಸಡನ್ನಾಗಿ ಈ ಕಡೆ ಪಾಲಾಕ್ಷ ಬಂದು ಮತ್ತೆ ದಶರಥ ಕುತ್ತಿಗೆಗೆ ಚಾಕುನ ಇಟ್ಕೊಬಿಡ್ತಾನೆ. ಅದನ್ನು ನೋಡಿ ಶಾಕ್ ಆಗಿ ಶಾರದಾ ಹಾಗೆ ನಿಂತ್ಕೊಬಿಡ್ತಾಳೆ. ಹಾಗೆ ಪಾಲಾಕ್ಷ ದಶರಥನ ಹತ್ರ ಹೇಳ್ತಾ ಇರ್ತಾನೆ, ನೋಡು, ನೀನು ಒಂದು ದೊಡ್ಡ ಸತ್ಯನ ಮನೆಯವ್ರಿಗೆಲ್ಲ ಹೇಳ್ಬೇಕು ಅಂತ ಹೊರಟಿದ್ದಿಲ್ಲ, ಅದನ್ನೇನಾದರೂ ಹೇಳಿದರೆ ನಿನ್ನ ಕಥೆನ ನಾನು ಮುಗಿಸ್ತೀನಿ ಅಂತ ಅನ್ಬೇಕಾದ್ರೆ, ಯಾವ ಸತ್ಯ, ಏನು ಸತ್ಯ ಅಂತ ಅನ್ಬೇಕಾದ್ರೆ ಜ್ಯೋತಿಕ ಸತ್ಯ, ಜ್ಯೋತಿಕ ನಿನ್ನ ಮಗಳಲ್ಲ ಅಂತ ಬೇರೆ ಯಾರಿಗಾದ್ರೂ ಹೇಳಿದರೆ ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ದಶರಥನಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ಹಾಗೆ ಎದುರಿಸ್ತಿರ್ಬೇಕಾದ್ರೆ ಹಿಂದಗಡೆಯಿಂದ ಬಂದು ಸರಿಯಾದ ದೊಣ್ಣೆ ತಗೊಂಡು ಪಾಲಾಕ್ಷನ ತಲೆಗೆ ಹೊಡೆದ ತಕ್ಷಣ ದಶರಥನ ಕೆಳಗಡೆ ಬಿದ್ದುಬಿಡ್ತಾನೆ, ಪಾಲಾಕ್ಷನು ಬಿದ್ದುಬಿಡ್ತಾನೆ. ಹೇಗಾದರೂ ಮಾಡಿ ಅವನು ಮುಸ್ಕನ್ನ ತೆಗಿಬೇಕು ಅಂತ ಶಾರದಾ ತುಂಬ ಸತತ ಪ್ರಯತ್ನ ಮಾಡ್ತಾ ಇದ್ರು ಸಹ ಹೇಗೋ ಶಾರದನ ದೂಕ್ಬಿಟ್ಟು ಪಾಲಾಕ್ಷ ತಪ್ಪಿಸ್ಕೊಂಡು ಓಡ್ತಾ ಇರ್ತಾನೆ. ಇನ್ನೊಂದು ಕಡೆ ದಶರಥನ ಸರ್ ಎದಳಿ ಏನಾಯಿತು, ಎದಳಿ ಸರ್ ಅಂತ ಎದಳಿಸ್ತಿರ್ಬೇಕಾದ್ರೆ ಸುಮಿತ್ರನು ಗಾಬರಿಯಿಂದ ಓಡೋಡಿ ಬರ್ತಾಳೆ. ಏನಾಯ್ತು ರೀ, ಪೊಲೀಸ್ಗಾದರೂ ಫೋನ್ ಮಾಡೋಣ ಅಂತ ಅಂದಾಗ ಬೇಡ ಸುಮಿತ್ರ ಅಂತ ಹೇಳ್ತಾ ಇರ್ತಾನೆ. ನೀರಾದರೂ ತೊಗೊಬರ್ತೀನಿ ಅಂತ ಶಾರದಾ ಹೋಗ್ತಿರ್ಬೇಕಾದ್ರೆ ಕೈ ಹಿಡಿದು ಹೇಳ್ಕೊಂಡು, ಬೇಡ ಪುಟ್ಟ, ನನಗೇನು ಬೇಡ ಬಾ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲ ರೀ, ಇವರೆಲ್ಲ ಯಾರು ರೀ, ನಿಮ್ಮ ಮೇಲೆ ಯಾಕ್ರಿ ಅಟ್ಯಾಕ್ ಮಾಡಿದ್ರು ಅಂತ ಸುಮಿತ್ರ ತುಂಬ ಟೆನ್ಷನ್ನಿಂದ ಕೇಳ್ತಾ ಇರಬೇಕಾದ್ರೆ, ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ, ಅದಕ್ಕೋಸ್ಕರ ಈ ಥರ ರೌಡಿಗಳು ಇದ್ದೇ ಇರ್ತಾರೆ. ಆದರೆ ಸಡನ್ನಾಗಿ ಈ ಥರ ಚಾಕು ಚೂರಿ ಎಲ್ಲ ತೋರಿಸಿ ಎದುರಿಸಿದ್ರು, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಆದಷ್ಟು ಬೇಗ ಮನೆಗೆ ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ ಇವರಿಬ್ಬರಿಗೂ ತುಂಬ ಇನ್ನೂ ಟೆನ್ಷನ್ನು ಆಗ್ತಲೇ ಇರುತ್ತೆ. ಹಾಗೆ ಮತ್ತೆ ಶಾರದನು ಸಹ ಹೇಳ್ತಾ ಇರ್ತಾಳೆ, ತುಂಬ ಅಪಾಯ ಇದೆ ಅಂತ ಅನಿಸುತ್ತೆ, ಹೇಗಿದ್ರು ಇವಾಗ ಸಿದ್ಧಾರ್ಥ್ ಸರ್ ಬರ್ತಾರೆ, ಬನ್ನಿ ಸರ್ ಡೈರೆಕ್ಟ್ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಅನ್ಬೇಕಾದ್ರೆ ಊರಿ ನಡೀರಿ ಅಂತ ಸುಮಿತ್ರನು ಹೇಳ್ತಾ ಇರ್ತಾಳೆ. ಬೇಡ ಅಪಾಯ ಇದೆ ಅಂತ ನನಗೆ ಗೊತ್ತು, ಆದರೆ ಮನೆಗೆ ಹೋಗೋಣ ಅಂತ ದಶರಥ ಹೇಳ್ತಿರ್ಬೇಕಾದ್ರೆ ಅಂತೂ ಇಂತೂ ಏನೇನೋ ಆಗಬೇಕಿತ್ತು, ಸದ್ಯ ದೇವ್ರ ದಯದಿಂದ ಈ ಮಗು ದೇವರಾಗಿ ಬಂದು ನನ್ನನ್ನು ಕಾಪಾಡಿದ್ಲು ಕಣ್ರಿ, ಏನೋ ಇಷ್ಟರಲ್ಲೇ ಪ್ರಾಣಾಪಾಯದಿಂದ ನಾವು ತಪ್ಪಿಸ್ಕೋಗ್ಬಿಟ್ವಿ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ದಶರಥನು ಸಹ ಕಣ್ಣೀರಾಗ್ತಾ ಇದ್ದಾನೆ. ಯಾವುದೋ ಪುಣ್ಯದ ಜನ್ಮದಲ್ಲಿ ಏನೋ ಒಳ್ಳೇದು ಮಾಡಿದ್ವಿ ಅಂತ ಅನಿಸುತ್ತೆ, ನೀನು ದೇವರಾಗಿ ಬಂದು ನಮ್ಮನ್ನು ಕಾಪಾಡಿದೆ ಕಣಮ್ಮ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೇಕಾದ್ರೆ
ಯಾಕೆ ಸರ್ ಈ ರೀತಿ ಹೇಳ್ತಿದ್ದೀರಾ? ನೀವು ಅಪ್ಪ ಸ್ಥಾನ, ನೀವು ಅಮ್ಮನ ಸ್ಥಾನನ ನನಗೆ ಕೊಟ್ಟಿದ್ದೀರಾ. ಅಂದಮೇಲೆ ಅಪ್ಪ ಅಮ್ಮನ್ನ ಕಾಪಾಡೋದು ಮಗಳ ಕರ್ತವ್ಯ ಅಲ್ವಾ? ಅದನ್ನು ನಾನು ಮಾಡಿದ್ದೀನಿ. ಈ ರೀತಿ ಧನ್ಯವಾದನೆ ಹೇಳಿ ನನ್ನನ್ನು ಚಿಕ್ಕವಳನ್ನಾಗಿ ಮಾಡಬೇಡಿ ಸರ್ ಅಂತ ಶಾರದನೂ ಸಹ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ಇಲ್ಲಿ ನಡೆದಿದ್ದ ವಿಷಯನ ಸಿದ್ದುಗಾಗಲಿ ಜ್ಯೋತಿಕಾಗಲಿ ದಯವಿಟ್ಟು ಹೇಳ್ಬೇಡಿ. ಅವರು ಮದುವೆ ಆಗೋ ಹುಡುಗರು ಖುಷಿ ಖುಷಿಯಾಗಿರಲಿ, ನಮ್ಮಿಂದ ಟೆನ್ಷನ್ ಕೊಡೋದು ಬೇಡ ಅಂತ ಅನ್ಬೇಕಾದ್ರೆ, ಏನ್ರಿ ಈ ರೀತಿ ಹೇಳ್ತಾ ಇದ್ದೀರಾ? ಇದು ಗಂಭೀರವಾದ ವಿಷಯ. ಅವರು ನಮ್ಮ ಮಕ್ಳಲ್ವ ರೀ, ಹೇಳಿದ್ರೆ ಅವ್ರಿಗೂ ಸಹ ಇದಾಗುತ್ತಲ್ವ. ಹೇಳ್ದಲ್ಲೇ ಇದ್ದರೆ ಅವರು ನಾವ್ಯಾಕೆ ಈ ರೀತಿ ಇದ್ದೀವಿ ಅಂತ ಟೆನ್ಷನ್ ಮಾಡ್ಕೋತಾರೆ ಕಣ್ರಿ ಅಂತ ಹೇಳ್ತಿರ್ಬೇಕಾದ್ರೆ, ಪರವಾಗಿಲ್ಲ ಹೇಗೋ ಮ್ಯಾನೇಜ್ ಮಾಡ್ಕೊಳ್ಳೋಣ, ನನಗೆ ಗೊತ್ತಿರೋರೊಬ್ಬರು ಪೊಲೀಸ್ ಇದ್ದಾರೆ, ಅವ್ರ ಹತ್ರ ನಾನು ನಡೆದಿದ್ದ ಘಟನೆನೆಲ್ಲನೂ ಹೇಳ್ತೀನಿ. ಆದರೆ ಅವರಿಬ್ರಿಗೂ ಹೇಳಿದರೆ ಮದುವೆ ಮನೇಲಿ ತುಂಬ ಟೆನ್ಷನ್ ಮಾಡ್ಕೋತಾರೆ, ಅವರಿಬ್ಬರು ಖುಷಿಯಾಗಿರಬೇಕು ಅಲ್ವಾ, ಪ್ಲೀಸ್ ಹೇಳ್ಬೇಡಿ ಅಂತ ಅವರಿಬ್ಬರ ಹತ್ರ ದಶರಥ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಕಾರಲ್ಲಿ ಬರ್ತಿದ್ದನ್ನು ಶಾರदा ನೋಡಿ, ಅಮ್ಮ ಕಣ್ಣೊರೆಸ್ಕೊಳ್ಳಿ, ಸಿದ್ದು ಸರ್ ಬಂದರು ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಜ್ಯೋತಿಕಾ ಡ್ಯಾಡ್ನ ನೋಡಿಬಿಟ್ಟು, ಏನು ಡ್ಯಾಡ್ ಏನಾಯಿತು, ಬಟ್ಟೆ ಎಲ್ಲ ಗಲೀಜಾಗಿದೆಯಲ್ಲ, ಏನಾದ್ರು ಪ್ರಾಬ್ಲಮ್ ಅಂತ ಕೇಳ್ತಾ ಇರ್ತಾಳೆ. ಏನಿಲ್ಲ, ಸಡನ್ನಾಗಿ ಮುಗುರಿಸಿ ಬಿದ್ದುಬಿಟ್ಟೆ, ಅದಕ್ಕೆ ಬಟ್ಟೆ ಗಲೀಜಾಯಿತು ಅಂದಾಗ, ನೋಡ್ಕೊಂಡು ಹೋಗ್ಬೇಕಲ್ವಾ ಡ್ಯಾಡ್ ಅಂತ ಹೇಳ್ತಿರ್ಬೇಕಾದ್ರೆ, ಸಿದ್ದುನು ಬಂದು, ಯಾಕೆ ಮಾವ ಏನಾಯಿತು, ನೋಡ್ಕೊಂಡು ಹೋಗ್ಬೇಕಲ್ವಾ, ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ, ಎಲ್ಲಾದರೂ ಮೈ ಕೈ ತರ್ಚಿದೆ ಅಂತ ಅನ್ಬೇಕಾದ್ರೆ, ಸಣ್ಣ ಪುಟ್ಟ ಆಗಿದೆ, ಅದಕ್ಕೆಲ್ಲ ಟೆನ್ಷನ್ ತೊಗೋಬೇಡಿ, ಆ ಗಾಯ ಎಲ್ಲ ವಾಸಿ ಆಗುತ್ತೆ, ಬನ್ನಿ ಮನೆಗೆ ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ಆದರೂ ಮಾವ ನನಗೆ ತುಂಬ ಬೇಜಾರಾಗ್ತಿದೆ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಏನು ಗತಿ ಅಂತ ಅಂದಾಗ, ನೋಡು ಸಿದ್ದು ಮುದು ಏನೂ ಆಗಿಲ್ಲ ಆಯಿತಾ, ನೀನು ಟೆನ್ಷನ್ ತೊಗೋಬೇಡ, ಬಾ ಮನೆಗೆ ಹೋಗೋಣ ಅಂತ ಹೇಳ್ಬೇಕಾದ್ರೆ, ದಶರಥ ಹೇಳ್ತಾ ಇರ್ತಾನೆ, ನಮಗೇನು ತೊಂದರೆ ಆಗಲ್ಲ ಕಣೋ, ಆಗೋಕ್ಕೆ ಈ ದೇವತೆ ಬಿಡೋದು ಇಲ್ಲ ಅಂತ ಶಾರದಾ ಮುಖ ನೋಡಿಕೊಂಡು ಹೇಳ್ತಿರ್ಬೇಕಾದ್ರೆ, ಈ ಕಡೆ ಜ್ಯೋತಿಕಾ ಮಾತ್ರ ತುಂಬ ಕೋಪ ಮಾಡಿಕೊಂಡು ಶಾರದನ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಮನೆ ಒಳಗಡೆ ಎಲ್ಲರೂ ಬಂದಾಗ ದಶರಥ, ನನಗೆ ತುಂಬ ಟಯರ್ಡ್ ಆಗ್ತಿದೆ, ನಾನು ರೆಸ್ಟ್ ಮಾಡ್ತೀನಿ ಸುಮಿತ್ರಾ ಅಂತ ಅನ್ಬೇಕಾದ್ರೆ, ಸರ್ ನೀವು ರೆಸ್ಟ್ ಮಾಡಿ, ನಾನು ಜ್ಯೂಸ್ ತೊಗೊಂಡು ಬರ್ತೀನಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ದುನ ಈ ಕಡೆ ಜ್ಯೋತಿಕಾ, ನೀನು ಶಾಪಿಂಗ್ ಮಾಡ್ದ, ನೀನು ಬಟ್ಟೆ ತೊಗೊಂಡ ಅಂತ ಅಂದಾಗ, ಹಾಂ ದೀಪಕ್ಕೆ ತೊಗೊಂಡೆ ಅಂತ ಹೇಳ್ತಾ ಇರ್ತಾನೆ. ನಾನು ಹೇಳಿದ್ದು ದೀಪಕ್ಕೆ ತೊಗೊಂಡ್ರೆ ಅಂತಲ್ಲ, ನಿಮಗೇನಾದರೂ ತೊಗೊಂಡ್ರ ಅಂತ ನಾನು ಕೇಳ್ತಾ ಇರೋದು ಸಿದ್ದು, ನೀನು ತೊಗೊಂಡ ಅಂತ ಹೇಳ್ತಾ ಇರ್ತಾಳೆ. ಹಾಂ ನನಗೂ ತೊಗೊಂಡಿದ್ದೀನಿ, ನಾನು ಮೊದಲು ದೀಪನ ನೋಡಬೇಕು ಅಂತ ಗುಡುಗುಡು ಅಂತ ಮೇಲ್ಗಡೆ ಹೋಗ್ತಿರ್ಬೇಕಾದ್ರೆ ಜ್ಯೋತಿಕನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಅಷ್ಟೊತ್ತಿಗೆ ಪಾರಿಜಾತ ಬಂದು, ಗೋಲ್ಡಿ ಏನೇನು ಶಾಪಿಂಗ್ ಮಾಡಿದೆ ತೋರಿಸು ಅಂತ ಅನ್ಬೇಕಾದ್ರೆ, ತುಂಬ ಕೋಪ ಮಾಡಿಕೊಂಡು ಅವಳು ಸಹ ಮೇಲ್ಗಡೆ ರೂಮಿಗೆ ಅಂತ ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಪಾರಿಜಾತನೂ ಓಡೋಡಿ ಬಂದುಬಿಟ್ಟು ಹೇಳ್ತಾ ಇರ್ತಾಳೆ, ಅಪ್ಪ ಅಪ್ಪ ನಿನ್ನಿಂದ ನಾನು ಓಡ್ಬಂದು ತುಂಬ ಅಪ್ಸೆಟ್ ಆಯ್ತು ಅಂತ ಅನ್ಬೇಕಾದ್ರೆ, ದಯವಿಟ್ಟು ಗ್ರ್ಯಾನಿ ಕನ್ನಡದಲ್ಲಿ ಮಾತಾಡು, ನಿನ್ನ ನಾನ್ಸೆನ್ಸ್ ಇಂಗ್ಲೀಷ್ನ ನನ್ನ ಕೈಲಿ ಕೇಳೋಕ್ಕಾಗಲ್ಲ ಅಂತ ಕೂಗಾಡ್ತಿರ್ಬೇಕಾದ್ರೆ, ಅದು ಆಗಲ್ಲ ಗೋಲ್ಡು, ನೀನು ಶಾಪಿಂಗ್ ಹೋಗಿದ್ದೀಯಲ್ಲ, ಏನಂತ ತಂದೆ ಅಂತ ನೋಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಹಾಗೆಲ್ಲ ತೆಗೆದು ನೋಡ್ತಿರ್ಬೇಕಾದ್ರೆ, ಅಲ್ಲ ಇದೇನಿದು ಒಂದೇ ಒಂದು ಸಾರಿ ತಂದಿದೆಯಲ್ಲ, ನನಗೇನು ತಂದಿಲ್ವ ಅಂತ ಅನ್ಬೇಕಾದ್ರೆ, ಮತ್ತೆ ನೀನು ಒಡವೆ ಎಲ್ಲ ತೆಗೆಸ್ಕೋಬೇಕಿತ್ತು ಅಲ್ವಾ ಅನ್ಬೇಕಾದ್ರೆ, ಜ್ಯೋತಿಕಾ ತುಂಬ ಕೋಪ ಮಾಡ್ಕೊಂಡು ಗುರಾಯಿಸ್ತಾ ಇರ್ತಾಳೆ. ನನ್ನ ಕರ್ಮ, ಇದೊಂದು ಸೀರೆ ತಂದಿದ್ದೆ ಪುಣ್ಯ, ನಿಮ್ಮ ಮೊಮ್ಮಗ ಇದನ್ನೆಲ್ಲ ನವೀನ ಹಾಳಾದವನು ಶಾಪಿಂಗ್ ಮಾಲ್ಗೆ ಬಂದುಬಿಟ್ಟು ದುಡ್ಡು ಕೊಡು ಅಂತ ಪೀಡಿಸ್ತಾ ಇದ್ದಾನೆ, ಅವನಿಗೆ ಏನಾಗಿದೆಯೋ ನನಗಂತೂ ಗೊತ್ತಿಲ್ಲ ಅಂತ ಅನ್ಬೇಕಾದ್ರೆ, ಈ ಕಡೆ ಪಾರಿಜಾತನಿಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಟೆನ್ಷನ್ ಮಾಡಿಕೊಂಡು, ಏನು ನವೀನ ಶಾಪಿಂಗ್ ಮಾಲಿಗೆ ಬಂದಿದ್ನ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಏನು ದುಡ್ಡು ಕೇಳ್ದ, ಅವನೇ ಅನ್ಕಂತೆ ದುಡ್ಡು ಅವನಿಗೆ ಯಾಕೆ ಅಂತ ಕೇಳಬೇಕಾದ್ರೆ, ₹1 ₹2 ಎಲ್ಲ ಗೋಲ್ಡಿ 50 ಲಕ್ಷ ಕೇಳ್ತಾ ಇದ್ದೇನೆ ಅಂತ ಅನ್ಬೇಕಾದ್ರೆ, ಅಪ್ಪ ಅಂತ ಬಾಯಿ ಮೇಲೆ ಬೆರಳಿಟ್ಕೋತಾ ಇರ್ತಾಳೆ. ಅಲ್ಲ, ಅದು ಮದುವೆ ಆಗಿಂದ ಮುಂಚೆನೇ 50 ಲಕ್ಷ ಕೊಡು, ಇಲ್ಲ ಅಂತ ಅಂದರೆ ಮನೆಯವ್ರ ಹತ್ರ ಸತ್ಯ ಹೇಳ್ತೀನಿ, ನಿನ್ನ ನಿಜವಾದ ಮಗಳು ಅಲ್ಲ ಅಂತ ದಶರಥನ ಹತ್ರ ಬಂದು ಸತ್ಯ ಹೇಳ್ತೀನಿ ಅಂತ ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೇನೆ ಅಂತ ಅಂದಾಗ ಜ್ಯೋತಿಕನಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಪಾರಿಜಾತನೂ ಟೆನ್ಷನ್ ಮಾಡ್ಕೋತಿರ್ಬೇಕಾದ್ರೆ, ಹೌದು ಗೋಲ್ಡಿ ಎಷ್ಟು ದುಡ್ಡು ಕೊಟ್ಟೆ ಅಂತ ಕೇಳ್ತಾ ಇರಬೇಕಾದ್ರೆ, ನಾನೇನು ಕೊಟ್ಟಿಲ್ಲ ಅಂತ ಹೇಳ್ತಾ ಇರ್ತಾಳೆ. ನೀನು ಟೆನ್ಷನ್ ತೊಗೋಬೇಡ, ಈ ವಿಷಯನ ಪಾಲಾಕ್ಷನ್ಗೆ ಹೇಳ್ತೀನಿ, ಅವನ ಮಗುನ ಅವನೇ ಕಂಟ್ರೋಲ್ ಮಾಡ್ತಾನೆ, ನೀನು ಸಮಾಧಾನವಾಗಿರು ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದಶರಥನಿಗೆ ಜ್ಯೂಸ್ ತಗೊಂಡು ಶಾರದಾ ಬರ್ತಾ ಇದ್ರೆ, ದಶರಥ ಮೈ ಕೈನೆಲ್ಲ ನೋಡ್ಕೋತಾ ಇರ್ತಾನೆ. ಗಾಯ ಆಗಿದ್ದನ್ನೆಲ್ಲನೂ ಉರ್ಬ್ಕೊಳ್ತಾ ಇರಬೇಕಾದ್ರೆ, ಸರ್ ಜ್ಯೂಸ್ ತೊಗೊಳ್ಳಿ ಅಂತ ಶಾರದಾ ಹೇಳ್ತಾಳೆ. ಅಲ್ಲಿಟ್ಟು ಹೋಗಮ್ಮ ಅಂತ ಅನ್ಬೇಕಾದ್ರೆ, ಗಾಯ ನೋಡಿದ ತಕ್ಷಣ ಸರ್ ಇರಿ ಸರ್ ಆಯಿಂಟ್ಮೆಂಟ್ ಹಚ್ಚುತ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಸುಮಿತ್ರ ನೋಡಿದರೆ ಇಷ್ಟು ಚಿಕ್ಕ ಗಾಯಗೂ ಹೆದ್ರುಕೋತಾಳೆ, ಅದಕ್ಕೋಸ್ಕರ ಹೊರಗಡೆ ಕಳಿಸ್ದೆ, ನಾನು ಹಚ್ಕೋತೀನಿ ಬಿಡಮ್ಮ ಅಂತ ಅಂದಾಗ, ಪರವಾಗಿಲ್ಲ ನಾನೇ ಹಚ್ಚುತ್ತೀನಿ ಅಂತ ಆಯಿಂಟ್ಮೆಂಟ್ ಹಚ್ಚಬೇಕಾದ್ರೆ ಕೇಳ್ತಾ ಇರ್ತಾಳೆ. ಈ ಮನೇಲಿ ನನಗೆ ಆಶ್ರಯ ಕೊಟ್ಟಿದ್ದೆ, ಅದರ ಸಲುವಾಗಿ ಒಂದು ಮಾತು ಕೇಳ್ತೀನಿ, ಅಲ್ಲ ಸರ್ ನಿಮ್ಮನ್ನು ಸುಮಿತ್ರಮ್ಮನು ಅಟ್ಯಾಕ್ ಮಾಡಿದ್ರಲ್ಲ, ಅವ್ರು ಯಾರು ಸರ್ ಅಂತ ಕೇಳ್ತಾ ಇರ್ತಾಳೆ. ಮುಂಚೆ ವೈಕುಂಠನಿಗೆ ದ್ವೇಷ ಇತ್ತು, ಅವನನ್ನು ಪೊಲೀಸ್ಗೆ ಕೊಟ್ಟು ಅರೆಸ್ಟ್ ಮಾಡಿಸಿದ್ದೀರಾ, ಅವನು ಜೈಲಲ್ಲಿದ್ದಾನೆ, ಅಂದಮೇಲೆ ಇವರೆಲ್ಲ ಯಾರು ಸರ್, ನಿಮ್ಮನ್ನು ಅಟ್ಯಾಕ್ ಮಾಡಿದ್ದಾರೆ, ಚಾಕು ಎಲ್ಲ ತೋರಿಸಿದ್ರು ಅಂತಂದರೆ ಅವ್ರಿಗೇನೋ ನಿಮ್ಮಿಂದ ಬೇಕಾಗಿದೆ, ಅದೇನು ಸರ್ ಅಂತ ಫೋರ್ಸ್ ಮಾಡಿ ಕೇಳ್ತಾ ಇರ್ತಾಳೆ. ಆಗ ದಶರಥನು ಸಹ, ನನಗೂ ನಿಜ ಇವ್ರು ಯಾರು ಅಂತ ಗೊತ್ತಿಲ್ಲ, ನನ್ನನ್ನು ಯಾಕೆ ಅಟ್ಯಾಕ್ ಮಾಡಿದ್ರು, ಅವ್ರಿಗೇನು ಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಯಾಕೋ ಅಪಾಯ ಅಂತ ಅನ್ನಿಸ್ತಿದೆ ಸರ್, ನಾವು ಸುಮ್ಮನೆ ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡೋಣ ಅಂತ ಅನ್ಬೇಕಾದ್ರೆ, ಈ ಮದುವೆ ಟೈಮಲ್ಲಿ ಪೊಲೀಸು ಕೇಸು ಕೋರ್ಟು ಅಂತ ಇದನ್ನೆಲ್ಲ ಓಡಾಡೋಕ್ಕೆ ನನ್ನ ಕೈಲಿ ಆಗಲ್ಲಮ್ಮ ಅಂತ ಅನ್ಬೇಕಾದ್ರೆ, ಹಾಗಂತ ಕೂತ್ಕೊಂಡ್ರೆ ಮತ್ತೊಂದು ಅಪಾಯ ಆಗುತ್ತೆ ಸರ್, ಯೋಚನೆ ಮಾಡಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ.
ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ಪರಿಸ್ಥಿತಿ ಕೈ ಮೀರೋಕ್ಕೂ ಮುಂಚೆ ನಾವು ಏನಾದರೂ ಪರಿಹಾರನ ಹುಡ್ಕೋಬೇಕು. ಮದುವೆ ಟೈಮಲ್ಲಿ ಏನಾದ್ರು ತೊಂದರೆ ಆದರೆ ಜ್ಯೋತಿಕವ್ರಿಗೂ ಸಿದ್ಧಾರ್ಥವ್ರಿಗೂ ಪ್ರಾಬ್ಲಮ್ ಆಗುತ್ತಲ್ವ ಸರ್ ಅಂತ ಹೇಳ್ತಾ ಇರ್ತಾಳೆ. ಆಗ ದಶರಥ ಯೋಚನೆ ಮಾಡಿಕೊಂಡು, ಅಮ್ಮ ನನಗೆ ಗೊತ್ತಿರೋ ಇನ್ಸ್ಪೆಕ್ಟರ್ಗೆ ನಾನು ಹೇಳ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ. ಪಾಲಾಕ್ಷ ಹೇಳಿದ ಮಾತೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾನೆ. ಜ್ಯೋತಿಕ ನಿನ್ನ ಮಗಳಲ್ಲ, ನಾನು ಸತ್ಯನ ಮನೇಲಿ ಯಾರಿಗೂ ಹೇಳಂಗಿಲ್ಲ ಅಂತ ಎದುರಿಸಿದ್ದನ್ನು ನೆನಪಿಸ್ಕೊತಾ ಇರ್ತಾನೆ. ಅಲ್ಲ, ನಾನು ಈ ವಿಷಯನ ವಿಮಲನಿಗೆ ಹೇಳಕ್ಕೆ ಹೋದೆ, ಆದರೆ ವಿಮಲ ಆ ವಿಷಯನ ಕೇಳ್ಕೊಂಡಿಲ್ಲ. ಆದರೆ ಈ ಮನೇಲಿ ಬೇರೆ ಯಾರೋ ಈ ವಿಷಯನ ಕೇಳ್ಕೊಂಡಿದ್ದಾರೆ. ಮಾಯ ಹೇಳಿದ್ದು ಕರೆಕ್ಟು, ನಮ್ಮ ಮನೇಲಿ ಯಾರೋ ಈಗ ಗೊತ್ತಿರೋ ವಿಷಯ ಖಂಡಿತ ಇದ್ದಾರೆ, ಆದರೆ ಯಾರು ಇರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ, ಸುಮಿತ್ರ ಜೊತೆ ನಾನಿರಬೇಕಾದ್ರೆ ವೈದೇಹಿಯವರು ಬಂದರು. ಹಾಗಾದರೆ ನನ್ನ ಮಾತನ್ನ ಏನಾದರೂ ವೈದೇಹಿ ಕೇಳಿಸ್ಕೊಂಡ್ಲಾ? ಹಾಗಾದರೆ ಅವಳೇನಾದರೂ ಬೇರೆ ಯಾರಿಗಾದ್ರೂ ಹೇಳಿದ್ಲಾ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಸರ್ ದಯವಿಟ್ಟು ಒಂದು ಡಿಸೈಡ್ ಮಾಡ್ಕೊಳ್ಳಿ ಅಂತ ಅನ್ಬೇಕಾದ್ರೆ, ಈ ಪ್ರಾಬ್ಲಮ್ಗಳು ಏನಕ್ಕೆ ಬರ್ತಿದ್ದೀವೋ ಎಲ್ಲಿಂದ ಬರ್ತಿದ್ದಾವೋ ನನಗಂತೂ ಒಂದು ಗೊತ್ತಾಗ್ತಿಲ್ಲ ಶಾರದಾ ಅಂತ ಹೇಳ್ತಿರ್ಬೇಕಾದ್ರೆ, ನೀವು ಟೆನ್ಷನ್ ತಗೋಬೇಡಿ, ಈ ಮದುವೆ ಖಂಡಿತ ಆಗುತ್ತೆ. ಸಿದ್ಧಾರ್ಥ ಸರ್ ಹಾಗೆ ಜ್ಯೋತಿಕಾ ಮೇಡಮ್ ಇಬ್ಬರು ಸಹ ಖುಷಿಯಿಂದ ಮದುವೆ ಆಗ್ತಾರೆ. ಅದನ್ನು ನೀವೇ ಕಣ್ಣಾರೆ ನೋಡಿರಂತೆ. ಅದಕ್ಕೂ ಮುಂಚೆ ನಿಮಗೇನಾದರೂ ತೊಂದರೆ ಇದ್ದರೆ ನನ್ನ ಹತ್ರ ಹೇಳ್ಕೊಳ್ಳಿ. ಅವ್ರ ಹತ್ರ ಹೇಳೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಹತ್ರ ಹೇಳ್ಕೊಳ್ಳಿ. ನಾನು ನಿಮ್ಮನ್ನು ಮಗಳು ಥರ ಅಂತ ಅಂದ್ಕೊಂಡು ಹೇಳಿ ಸರ್. ಸುಮಿತ್ರಮ್ಮ ನನ್ನನ್ನು ಮಗಳು ಅಂತ ಅಂದ್ಕೊಂಡಿದ್ದಾರೆ. ಅವರಿಗೆ ನಾನು ಸಹಾಯ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ನಾನು ಅಂದ್ಕೊತೀನಿ. ಏನೇ ಸಮಸ್ಯೆ ಬಂದರೂ ಸಹ ನನ್ನ ದಾಟಿ ನಿಮ್ಮ ಹತ್ರ ಬರಬೇಕು. ದಯವಿಟ್ಟು ನನ್ನ ಹತ್ರ ಹೇಳ್ಕೊಳ್ಳಿ ಸರ್, ನಿರಾಶೆ ಮಾಡಬೇಡಿ ನನಗೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಆಗ ದಶರಥ ಯೋಚನೆ ಮಾಡ್ತಾ ಇರ್ತಾನೆ, ನನ್ನ ಮಗಳು ಶಾರದನ್ ಥರ ಇದ್ದರೆ ಸಾಕು, ಇವಳಿಗೆ ಎಷ್ಟು ಒಳ್ಳೆ ಗುಣ ಇದೆ, ಬೇರೆಯವ್ರ ಕಷ್ಟಕ್ಕೆ ಯಾವಾಗಲೂ ಎಗ್ಲಾಗಿರ್ತಾಳೆ, ನನ್ನ ಮಗಳು ಈ ಥರ ಇದ್ದರೆ ಸಾಕು ದೇವ್ರೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಏನು ಯೋಚನೆ ಮಾಡ್ತಿದ್ದೀರಾ ಸರ್ ಅಂತ ಕೇಳ್ತಾ ಇರ್ತಾಳೆ. ಏನಿಲ್ಲಮ್ಮ, ಆ ಥರ ಏನಾದರೂ ತೊಂದರೆ ಇದ್ದರೆ ನಿನ್ನ ಹತ್ರ ಹೇಳ್ಕೊತೀನಿ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ದೀಪಗೆಯಿಂದ ತಂದಿರೋ ಫ್ರಾಕ್ ಎಲ್ಲನೂ ತೆಗೆದು ನೋಡ್ತಾ ಇರಬೇಕಾದ್ರೆ ಆರತಿ ಬರ್ತಾಳೆ. ಆರತಿ ಬಂದುಬಿಟ್ಟು, ಏನಣ್ಣ ಇಷ್ಟೊಂದು ಥರ ಡ್ರೆಸ್ ತಂದಿದ್ದೀರಾ ಅಂತ ನೋಡಿಬಿಟ್ಟು, ಇದೆಲ್ಲ ನನಗೆ ಆಗಲ್ಲ ಅಣ್ಣ, ಇಷ್ಟು ಚಿಕ್ಕವು ತಂದಿದ್ದೀರಾ, ಯಾರಿಗೆ ಅಂತ ಅಂದಾಗ, ಇದು ನಿನಗಲ್ಲ ದೀಪಗೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹೋಗಣ್ಣ, ನನಗೆ ಮಾತ್ರ ಏನೂ ತಂದಿಲ್ಲ, ಬರೀ ದೀಪಗೆ ತಂದಿದ್ದೀಯಾ ಅಂತ ಕೋಪ ಮಾಡ್ಕೊಂಡು ಆರತಿ ಕೂತಿರ್ಬೇಕಾದ್ರೆ, ನಿನಗೆ ಅಮ್ಮ ಬಟ್ಟೆ ತಂದಿದ್ದಾರೆ ಹೋಗು ಅಂತ ಹೇಳ್ತಾ ಇರ್ತಾನೆ. ಅಮ್ಮ ಮಾತ್ರ ತಂದಿದ್ದಾರೆ, ನೀನು ಮಾತ್ರ ಏನೂ ತಂದಿಲ್ಲ, ತಂಗಿ ಮೇಲೆ ನಿನಗೆ ಇಷ್ಟೇನ ಪ್ರೀತಿ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ನಿನಗೆ ಕೊಡ್ಸೋಕ್ಕೆ ಅಮ್ಮ ಅಪ್ಪ ನಾನು ಎಲ್ಲರೂ ಇದ್ದೀವಿ, ಆದರೆ ದೀಪಗೆ ಯಾರಿದ್ದಾರೆ ಹೇಳು ಆರತಿ ಅಂತ ಅಂದಾಗ, ಅಯ್ಯೋ ಅಣ್ಣ ನೀನು ಬೇಜಾರು ಮಾಡ್ಕೋಬೇಡ ಆಯಿತಾ, ದೀಪಗೆ ಇಷ್ಟೊಂಥರ ಬಟ್ಟೆ ತಂದಿದ್ಯಾ ಅಂತ ನನಗೇನು ಬೇಜಾರಿಲ್ಲ, ಸುಮ್ಮನೆ ತಮಾಷೆಗೆ ರೇಗಿಸ್ದೆ, ಆದರೆ ನನಗೇನು ಗೊತ್ತಾ ಡೌಟು, ಇವಳು ಈ ಥರ ಫ್ರಾಕ್ ಎಲ್ಲ ಹಾಕೋತಾಳ, ಯಾವಾಗೂ ಲಂಗ ಬ್ಲೌಸ್ ಅಲ್ವಾ ಅಣ್ಣ ಹಾಕ್ಕೊಳ್ಳೋದು ಅಂತ ಅಂದಾಗ, ಇಲ್ಲ ದೀಪು ನನ್ನ ಜೊತೆ ಹೇಳ್ಕೊಂಡಿದ್ದಾಳೆ, ಈ ಥರ ಕಲರ್ಫುಲ್ ಫ್ರಾಕ್ ಅಂದರೆ ಅವಳಿಗೆ ತುಂಬ ಇಷ್ಟ ಅಂತೆ, ಅದನ್ನು ನನ್ನ ಜೊತೆ ಹೇಳಿದ್ಲು ಒಂದಿನ ಅಂತ ಅಂದಾಗ, ಮನ್ಸಾರೆ ಅವಳು ಏನೇ ಇದ್ರೂ ಹೇಳೋದು ನಿಮ್ಮ ಜೊತೆ ಒಬ್ಬರ ಜೊತೆ ಅಂತ ಅನಿಸುತ್ತೆ ಅಣ್ಣ, ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ. ದೀಪು ಎಲ್ಲಿ ಅಂತ ಅಂದಾಗ, ನಾನು ನೋಡಿಲ್ಲ ಅಂದಾಗ, ಇರು ನಾನು ಕರ್ಕೊಬರ್ತೀನಿ ಅಂತ ದೀಪುನ ಕರ್ಕೊಬರೋಕ್ಕೆ ಸಿದ್ದು ಹೋಗ್ತಾ ಇರ್ತಾನೆ. ಹಾಗೇನೊಂದು ಕಡೆ ದೀಪು ಅಂತ ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ. ದೀಪು ಎಲ್ಲೂ ಕಾಣೋದೇ ಇಲ್ಲ. ಅಷ್ಟೊತ್ತಿಗೆ ಅವ್ನ ಫ್ರೆಂಡು ಯೋಗಿನ ಕೇಳ್ತಾ ಇರ್ತಾನೆ, ದೀಪುನ ನೋಡ್ದ ಅಂತ ಅಂದಾಗ, ಇಲ್ಲ ಕಣೋ ನಾನು ಸುಮಾರು ಹೊತ್ತಿನಿಂದ ಅವಳನ್ನ ನೋಡಿಲ್ಲ ಅಂತ ಅಂದಾಗ ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ. ಹಾಗೆ ಶಾರದನ ಕಿಚನಲ್ಲೆಲ್ಲ ಹುಡುಕ್ತಿರ್ಬೇಕಾದ್ರೆ ಎಲ್ಲೂ ಶಾರದನೂ ಸಹ ಸಿಗೋದಿಲ್ಲ. ಆಗ ತುಂಬ ಟೆನ್ಷನ್ ಮಾಡಿಕೊಂಡು ಸಿದ್ದು ಯೋಚನೆ ಮಾಡ್ತಾ ಇರ್ತಾನೆ, ಮನೆ ಬಿಟ್ಟು ಏನಾದರೂ ಇವರಿಬ್ಬರು ಹೋಗ್ಬಿಟ್ರ ಅಂತ ಅಂದ್ಬಿಟ್ಟು ಹೊರಗಡೆ ಹುಡ್ಕಕ್ಕೆ ಅಂತ ಬರ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಶಾರದಾ ದೀಪು ಬಂದೇ ಬಿಡ್ತಾರೆ. ಆಯ್ ಫ್ರೆಂಡ್ ಅಂತ ದೀಪು ಬಂದಿದ್ದು ನೋಡಿ ಅವನಿಗೆ ತುಂಬ ಖುಷಿ ಆಗ್ತಿರುತ್ತೆ. ನೀವಿಬ್ಬರು ಎಲ್ಲೋಗಿದ್ರಿ, ನನಗೆ ಹೇಳ್ದೇನೆ ಎಲ್ಲೋಗಿದ್ರಿ ಅಂತ ಟೆನ್ಷನ್ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ, ಅದು ಅರ್ಶಿನ ಶಾಸ್ತ್ರಕ್ಕೆ ಸ್ವಲ್ಪ ಸಾಮಾನು ಬೇಕಿತ್ತು, ಅದಕ್ಕೆ ಹೋಗಿದ್ದೆ, ಜೊತೆಗೆ ದೀಪನು ಕರ್ಕೊಂಡು ಹೋಗಿದ್ದೆ ಅಂತ ಅಂದಾಗ, ಹೌದಾ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡಿಕೊಂಡು ದೀಪನ ಬಾಪುಟ ಅಂತ ಕರ್ಕೊಂಡು ರೂಮಿಗೆ ಬಂದು ತಂದಿರೋ ಬಟ್ಟೆ ಎಲ್ಲನೂ ತೋರಿಸ್ತಾ, ನನಗೆ ಅದೆಲ್ಲ ಬಟ್ಟೆ ಫ್ರೆಂಡ್ ಅಂತ ಅನ್ಬೇಕಾದ್ರೆ, ಹೌದು ಪುಟಾಣಿ ನಿನಗೆ ಈ ಬಟ್ಟೆ ಎಲ್ಲನೂ ಎಲ್ಲ ಶಾಸ್ತ್ರಕ್ಕೂ ಹಾಕೋ ಅಂತ ಅಂದಾಗ ದೀಪು ಖುಷಿಯಿಂದ ಸಿದ್ದನ್ನ ಹಗ್ ಮಾಡಿಕೊಂಡು ಮುತ್ತು ಕೊಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.